ಚೀಟಿದಾರರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಆಗಸ್ಟ್ ಅಂದರೆ ಮುಂದಿನ ತಿಂಗಳು 1ನೇ ತಾರೀಕಿನಿಂದ ನಿಮಗೆ ಒಂದೇ ತಿಂಗಳಿಗೆ 3 ತಿಂಗಳು ಉಚಿತ ಅಕ್ಕಿ ವಿತರಣೆ ಕೂಡ ಆಗುತ್ತೆ. ಅಂದರೆ ಆಗಸ್ಟ್ ತಿಂಗಳು ಮುಂದಿನ ತಿಂಗಳು 1ನೇ ತಾರೀಕು ಬಂದರೆ ಆಗಸ್ಟ್ 1 ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳದು ಕೂಡ ಒಟ್ಟಿಗೆ ನಿಮಗೆ ಏನಿತ್ತು ಉಚಿತ ಅಕ್ಕಿ ಸಿಗುತ್ತೆ. ಪ್ರಸ್ತುತ ಪ್ರಭಾವದಿಂದಾಗಿ ಒಂದಷ್ಟು ದೇಶದಲ್ಲಿ ಮಳೆ ಅಭಾವದ ಪರಿಸ್ಥಿತಿಯಿಂದ ತಲೆದೂರಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪಡಿತರ ಚೀಟಿದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ನಾಗರಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಸತತ 3 ತಿಂಗಳ ರೇಷನ್ ಅಕ್ಕಿಯನ್ನು ಒಂದೇ ಬಾರಿಗೆ ವಿತರಿಸಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಈ ಮಳೆ ಬರ್ತಿಲ್ಲ ಅಥವಾ ಮಳೆ ಹೆಚ್ಚಾಗ್ತಿದೆ, ಇದೆಲ್ಲ ಕಾರಣದಿಂದ ಜನರಿಗೆ ಸಮಸ್ಯೆ ಆಗಬಾರ್ದು. ಮೂರು ತಿಂಗಳಿಗೆ ಆಗೋಷ್ಟು ಅಕ್ಕಿನ ಮೊದಲೇ ಕೊಟ್ಬಿಟ್ರೆ ಅವರಿಗೊಂದು ನೆಮ್ಮದಿ. 3 ತಿಂಗಳು ಇನ್ನು ರೇಷನ್ ತಗೊಂಡ್ಬರ್ಬೇಕು ಅಂತ ಕ್ಯೂ ಅಲ್ಲಿ ನಿಲ್ಲಂಗಿಲ್ಲ, ಏನಿಲ್ಲ. 3 ತಿಂಗಳದು ಒಂದೇ ಸತಿ ತಗೋಬಹುದು. ಈ ಕುರಿತು ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಆಗಸ್ಟ್ 2026ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಪಡಿತರವನ್ನ ಒಂದೇ ಅವಧಿಯಲ್ಲಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡೋದಕ್ಕೆ ಇಲಾಖೆ ತೀರ್ಮಾನವನ್ನ ಮಾಡಲಾಗಿದೆ. ಮಳೆಗಾಲದಲ್ಲಿ ಎದುರಾಗಬಹುದಾದಂತಹ ಸಾರಿಗೆ ಸಂಪರ್ಕದ ಸಮಸ್ಯೆಗಳು ಹಾಗೂ ದಾಸ್ತಾನು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸೋದು ಮತ್ತು ಬಡ ಕುಟುಂಬಗಳು ರೇಷನ್ ಲಭ್ಯತೆಯ ಬಗ್ಗೆ ಆತಂಕ ಪಡದಂತೆ ನಿಶ್ಚಿಂತೆಯಾಗಿ ಇರುವಂತೆ ಮಾಡೋದೇ ಈ ನಿರ್ಧಾರದ ಮುಖ್ಯ ಉದ್ದೇಶವಾಗಿದೆ. ಆಗಸ್ಟ್ 1ನೇ ತಾರೀಕಿನಿಂದಲೇ ಈ 3 ತಿಂಗಳ ಪಡಿತರ ಸಾಮಗ್ರಿಗಳ ವಿತರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ NFSA ಅಡಿಯಲ್ಲಿ ಈ ಪಡಿತರವನ್ನು ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಇದಕ್ಕಾಗಿ ಕಾರ್ಡುದಾರರಾಗಲಿ ಅಥವಾ ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಲಿ ಯಾವುದೇ ರೀತಿಯ ಹಣವನ್ನು ಪಾವತಿಸುವ ಅಗತ್ಯ ಇರೋದಿಲ್ಲ. ಓಕೆ, 3 ತಿಂಗಳು ಮುಂಚೆನೇ ಕೊಡ್ತಿದ್ದೀವಿ ಅಕ್ಕಿನ, ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಅಲ್ಲಿ ಯಾರೂ ಕೂಡ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಾಗಲಿ ಅಥವಾ ಯಾರೇ ಆಗಲಿ ಯಾರೂ ಕೂಡ ಹಣವನ್ನು ಕೇಳೋಂಗಿಲ್ಲ, ಯಾರೂ ಕೂಡ ಏನು ಹಣವನ್ನು ಕೊಡೋಗಿಲ್ಲ. ಹಿಂದೆಯೂ ಕೂಡ ಜಾರಿಯಾಗಿದ್ದಂತಹ ನಿಯಮ ಇದೇ ಥರ ಒಂದು ಸತಿ ಹಿಂದೆ ಕೂಡ ಜಾರಿಯಾಗಿತ್ತು. ಸಾಮಾನ್ಯವಾಗಿ ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಮಾತ್ರ ಪಡಿತರ ವಿತರಕರು ಅಕ್ಕಿಯನ್ನು ನೀಡ್ತಾ ಇದ್ರು. ಆದರೆ ಈ ಬಾರಿ ಒಟ್ಟಿಗೆ 3 ತಿಂಗಳ ರೇಷನ್ ನೀಡ್ತಿರೋದ್ರಿಂದ ಆಗಸ್ಟ್ ತಿಂಗಳ ಪೂರ್ತಿ 31 ದಿನಗಳ ಕಾಲವು ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಅಕ್ಕಿ ವಿತರಿಸಬೇಕಾಗ್ತದೆ. ಪ್ರತಿ ಪಡಿತರ ಚೀಟಿದಾರರು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ 3 ಬಾರಿ ಹೆಬ್ಬೆರಳಿನ ಗುರುತು ನೀಡಬೇಕಾಗ್ತದೆ. MLS ಪಾಯಿಂಟ್ಗಳಿಂದ ರೇಷನ್ ಅಂಗಡಿಗಳಿಗೆ 2-3 ಹಂತಗಳಲ್ಲಿ ಅಗತ್ಯವಿರುವಷ್ಟು ಅಕ್ಕಿಯನ್ನು ಸಾಗಿಸಲಾಗ್ತದೆ. ಸಣ್ಣ ಅಂಗಡಿಗಳಿಗೆ ಒಂದೇ ಬಾರಿಗೆ ಹಾಗೂ ದೊಡ್ಡ ಅಂಗಡಿಗಳಿಗೆ ಅಲ್ಲಿನ ದಾಸ್ತಾನು ಸಾಮರ್ಥ್ಯಕ್ಕೆ ಅನುಗುಣವಾಗಿ 2 ಅಥವಾ 3 ಬಾರಿ ಅಕ್ಕಿಯನ್ನು ಸಾಗಿಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಹಿಂದೆನೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ ಹಾಗೆ ಮೇ ಮತ್ತೆ ಜೂನ್ ಈ 3 ತಿಂಗಳದು ಒಟ್ಟಿಗೆ ಕೊಟ್ಟಿದ್ರು ಜನರಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳದು ಒಟ್ಟಿಗೆ ಜನರಿಗೆ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.